ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸತ್ಯಧೀರ ಕರಾಬ್ಜೋತ್ತಃ ಜ್ಞಾನವೈರಾಗ್ಯ ಸಾಗರಃ ಸತ್ಯಜ್ಞಾನಾಖ್ಯ ತರಣಿಃ ಸ್ವಾಂತಧ್ವಾಂತಂ ನಿಕರಂತತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ನಿಮಿತ್ತವಾಗಿ ಅವರನ್ನು ಕುರಿತು ಒಂದೆರಡು ಮಹತ್ವವಾದ ವಿಷಯಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಸತ್ಯಜ್ಞಾನ ತೀರ್ಥರು ತಾವು ಹೊಸಪೇಟೆ ಪಕ್ಕದಲ್ಲಿರುವಂತಹ ಕಿನ್ನಾಳು ಎಂಬುವಂತಹ ಊರಿನವರು. ಅವರ ಮನೆತನಕ್ಕೆ ಪ್ರಸಿದ್ಧವಾದ ಹೆಸರು ಅಂತಂದರೆ ಗಂಗೂರು ಅಂತ. ಅದೇ ಮನೆತನಕ್ಕೆ ಮತ್ತೊಂದು ಹೆಸರಿದೆ, ಆಗಮದವರು ಎಂಬುದಾಗಿ. ಈ ಆಗಮದವರು ಅಂತ ಇವರಿಗೆ ಹೆಸರು ಬರಲಿಕ್ಕೆ ಕಾರಣ ಏನು ಅಂತಂದರೆ, ನರಹರಿ ತೀರ್ಥರು ಒಂದು ನಾರಾಯಣ ದೇವರ ಹಾಗೂ ಒಂದು ಮುಖ್ಯಪ್ರಾಣ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಆ ಊರಿನ ಹೆಸರು ನಾರಾಯಣನ ಕೆರೆ ಅಂತ. ಪ್ರತಿಷ್ಠಾಪನೆಯನ್ನು ಮಾತ್ರ ಮಾಡೋದಲ್ಲದೆ ತಂತ್ರಸಾರೋಕ್ತವಾದ ಉತ್ಸವ ಆ ದೇವರಿಗೆ ಆಗಬೇಕು ಅಂತ ವಿಶೇಷವಾಗಿ ಒಂದು ನಿಯಮವನ್ನು ಮಾಡಿಕೊಟ್ಟಿದ್ದಾರೆ ನರಹರಿ ತೀರ್ಥರು. ಆ ನರಹರಿ ತೀರ್ಥರು ಆ ನಾರಾಯಣನ ಪೂಜೆಗಾಗಿ ನಿಯಮನ ಮಾಡಿದಂತಹ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರೇ ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ತಾವು ಗೃಹಸ್ಥರಾಗಿ ಇದ್ದಾಗ ಆ ನಾರಾಯಣ ದೇವರ ಉತ್ಸವವನ್ನು ಕಂಕಣವನ್ನು ಕಟ್ಟಿಕೊಂಡು, ನಮ್ಮ ದಕ್ಷಿಣ ದೇಶದಲ್ಲಿ ನಾವೇನು ರಕ್ಷಾಬಂಧನ ಅಂತ ಹೇಳ್ತೇವೆ, ಧ್ವಜಾರೋಹಣ ಮಾಡಿ ರಕ್ಷಾಬಂಧನ ಮಾಡಿಕೊಂಡು ಧ್ವಜಾರೋಹಣ ಮಾಡುವಂತಹ ಕ್ರಮ, ಆ ರಕ್ಷಾಬಂಧನವನ್ನು ಮಾಡಿಕೊಂಡು ಆ ನಾರಾಯಣ ದೇವರ ಉತ್ಸವದ ಆಚರಣೆಯನ್ನು ಮಾಡಿದ್ದಾರೆ. ಇವತ್ತಿಗೂ ಅದರ ಚಿತ್ರಪಟ ನಮಗೆ ಕಾಣಲಿಕ್ಕೆ ಸಿಗತ್ತೆ. ಆ ವಂಶದಲ್ಲಿ ಬಂದಂತಹ ಮಹಾನುಭಾವರು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ವಿಶೇಷ ತಪಸ್ಸನ್ನು ಮಾಡಿದ್ದಾರೆ. ಮಹಾ ತಪಸ್ವಿಗಳು. ಅವರ ತಪಸ್ಸು ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅಂತ ಯಾರೋ ಬಯಸಿಲ್ಲ, ಸಾಕ್ಷಾತ್ ಸರ್ವೋತ್ತಮನಾದ ಶ್ರೀನಿವಾಸನೇ ಬಯಸಿದ್ದಾನೆ. ಒಂದು ಸಲ ತಿರುಪತಿ ಯಾತ್ರೆಗೆ ಹೊರಟಿದ್ದಾರೆ. ಹೊರಡುವ ಸಂದರ್ಭದಲ್ಲಿ ಜೋರಾದಂತಹ ಮಳೆ ಬರ್ತಾ ಇದೆ. ಸಾಮಾನ್ಯವಾಗಿ ನಾವು ಗುರು ಪರಂಪರೆಯಲ್ಲಿ, ಗುರುಗಳ ಇತಿಹಾಸದಲ್ಲಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಸಂಬಂಧಪಡುವಂತಹ ಒಂದು ಮಾತನ್ನ ಕೇಳ್ತೇವೆ. ಸಂಚಾರವನ್ನ ಮಾಡಬೇಕಾದ್ರೆ ಹೇಗವನ್ನ ಮಾಡ್ತಾ ಇದ್ದರು ಅಂತಂದ್ರೆ, ಅಂಸೆ ನಿಧಾಯ ದೇವಾರ್ಚಾಂ ಅಂತ ಹೇಳ್ತಾರೆ. ಅಂಸೆ ಅಂತಂದ್ರೆ ಹೆಗಲಿನಲ್ಲಿ ಆ ರಾಮದೇವರ ಪೆಟ್ಟಿಗೆಯನ್ನ ರೇಷ್ಮೆಯ ವಸ್ತ್ರದಲ್ಲಿ ಹಾಕಿ, ಆ ಒಂದು ಚೀಲ ತರ ಇರ್ತದೆ, ನೀವು ನೋಡಿರ್ತೀರಿ. ಸ್ವಾಮಿಗಳು ಯರಗೋಳ ಆರಾಧನೆಯನ್ನ ಟೀಕಾಕೃತಪಾದರ ಪೂರ್ವಾರಾಧನೆಯನ್ನು ಮಾಡುವ ಸಂದರ್ಭದಲ್ಲಿ ಆ ಹಸಿವೆಯನ್ನು ಹಾಕೊಂಡು ಹೋಗ್ತಾರೆ. ಅಂದ್ರೆ ಹಸಿವೆ ಅಂತ ಕರೀತಾರೆ ಅದಕ್ಕೆ. ಅಂದರೆ ಒಂದು ಚೀಲ ಇದ್ದಾಗಿರ್ತದೆ, ಕೃಷ್ಣಾಂಜನ ಪೆಟ್ಟಿಗೆನ ಚೀಲದಲ್ಲಿ ಹಾಕಿ ಹೆಗಲ ಮೇಲೆ ಹಾಕಿ ಬೆಟ್ಟವನ್ನು ಹತ್ತಾ ಇದ್ದರು ಸತ್ಯಜ್ಞಾನ ತೀರ್ಥರು. ಆ ಸಂದರ್ಭದಲ್ಲಿ ಜೋರಾದ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇದ್ದರೆ ಒಂದು ಸಲ ಆ ಮಳೆಯನ್ನು ಸುರಿಸುವ ಇಂದ್ರನ ಹತ್ರ ತಾವು ಪ್ರಾರ್ಥನೆಯನ್ನು ಮಾಡಿದರಂತೆ. ಒಂದು ಸಲ ನೀನು ಮಳೆಯನ್ನು ಸುರಿಸಿದ್ದಕ್ಕೆ ಕೃಷ್ಣಾವತಾರದಲ್ಲಿ ಕೃಷ್ಣ ಪರಮಾತ್ಮ ಕಿರುಬೆರಳಿನಿಂದ ಆ ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲರನ್ನ ಕಾಪಾಡಿದ್ದಾನೆ. ಮತ್ತೆ ರಾಮದೇವರು ಬರ್ತಾ ಇರೋ ಸಂದರ್ಭದಲ್ಲಿ ಮಳೆಯನ್ನು ಸುರಿಸಿ ನೀನು ಪರೀಕ್ಷೆಯನ್ನು ಮಾಡ್ತಾ ಇದ್ದೀಯಾ ಅಂತ ತಾವು ಇಂದ್ರದೇವರಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆವಾಗ ಆ ಮಠದಲ್ಲಿರುವಂತಹ ಬೆಳ್ಳಿ ಗಂಗಾಳದ ಒಳಗಡೆ ಈ ಪೆಟ್ಟಿಗೆಯನ್ನು ಇಟ್ಟು ಮತ್ತೆ ಅದರ ಮೇಲೆ ಮುಚ್ಚಿದ್ದಾರೆ. ಇವಾಗ ನಾವು ತಿರುಪತಿಗೆ ಹೋಗಬೇಕಾದ್ರೆ ಅನೇಕ ಅನುಕೂಲವನ್ನು ಮಾಡಿದ್ದಾರೆ. ಮೆಟ್ಟಲಿದೆ, ಮೇಲೆ ಶೆಡ್ ಹಾಕಿದ್ದಾರೆ. ಆದರೆ ಆಗಿನ ಕಾಲದಲ್ಲಿ ಕಾಲ್ನಡೆಯಿಂದಲೇ ಹೋಗಬೇಕು, ಯಾವ ವಾಹನದ ಸೌಕರ್ಯ ಇಲ್ಲ, ಎಲ್ಲ ಸಾಮಾನು ಹೊತ್ತುಕೊಂಡು ಹೋಗಬೇಕು. ಅದರಲ್ಲಿಯೂ ಮಳೆ ಬರ್ತಾ ಇದ್ರೆ ಇನ್ನು ತುಂಬ ಕಷ್ಟ. ಈ ರೀತಿಯಾಗಿ ಇವರೆಲ್ಲ ಮುಗಿಸಿ ತಾವು ವೆಂಕಟಾಚಲಕ್ಕೆ ಮೇಲೆ ಸೇರಿದ್ದಾರೆ. ಸೇರುವ ಸಂದರ್ಭದಲ್ಲಿ, ದರ್ಶನಕ್ಕೆ ಹೋಗುವ ಸಂದರ್ಭದಲ್ಲಿ ಅಭಿಷೇಕವಾದ ಮೇಲೆ ತೆರೆ ಹಾಕಿದ್ದಾರೆ. ಆ ತೆರೆ ಹಾಕಿದ ಸಂದರ್ಭದಲ್ಲಿ ದೇವರಿಗೆ ಅಲಂಕಾರವಾಗ್ತಾ ಇದೆ. ಅಲಂಕಾರವಾಗ್ತಾ ಇರಬೇಕಾದ್ರೆ ಎಲ್ಲರಿಗೂ ಗೊತ್ತಿದ್ದಂತಹ ವಿಷಯ, ತಿರುಪತಿಯಲ್ಲಿ ದೇವರಿಗೆ ಪಚ್ಚಕರ್ಪೂರದ ನಾಮವನ್ನು ಹಾಕ್ತಾರೆ. ಆ ಪಚ್ಚಕರ್ಪೂರದ ನಾಮವನ್ನು ಹಾಕಿ ಕಸ್ತೂರಿಯನ್ನು ಇಡಬೇಕು.
ಕಸ್ತೂರಿಯನ್ನು ಇಡ್ತಾ ಇದ್ದರೆ ಕಸ್ತೂರಿ ಕೆಳಗಡೆ ಬೀಳ್ತಾ ಇದೆ. ಒಂದು ಸಲ ಹಚ್ಚಿದ ಕಸ್ತೂರಿಯನ್ನ ಮತ್ತೆ ಹಚ್ಚುವಾಗಿಲ್ಲ, ಕೆಳಗೆ ಬಿದ್ದಿದ್ದಾನೆ, ಯಾಕಂದ್ರೆ ಅದು ನಿರ್ಮಾಲ್ಯ. ಇದು ಹೇಗೆ ಮತ್ತೆ ಏನು ಮಾಡುವ ಅಂತ ಎಲ್ಲರೂ ವಿಚಾರ ಮಾಡ್ತಾ ಇದ್ರು. ಒಂದು ಸಲ ಬಿತ್ತು, ಎರಡು ಸಲ ಬಿತ್ತು, ಹೀಗೆ ಬೀಳ್ತಾನೇ ಇದೆ. ಅವಾಗ ಅಲ್ಲಿರುವಂಥ ಅರ್ಚಕರಿಗೆ ಸೂಚನೆ ಆಗಿದೆ, ಯಾರೋ ಮಹಾನುಭಾವರು ಬಂದಿದ್ದಾರೆ. ಆ ಮಹಾನುಭಾವರು ಬಂದಿದ್ದಕ್ಕೆ, ಅವರ ಸನ್ನಿಧಿಯಲ್ಲಿ ಇಲ್ಲದೇ ಇರೋದಕ್ಕೆ ದೇವರು ತಿಲಕವನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ತಿಳಿದಂತಹ ಅವರು ಹೊರಗೆ ಬಂದು ನೋಡಿದ್ರೆ ಸತ್ಯಜ್ಞಾನ ತೀರ್ಥರು ನಿಂತಿದ್ದಾರೆ. ಸತ್ಯಜ್ಞಾನ ತೀರ್ಥರು ಯಾವಾಗ ಶ್ರೀನಿವಾಸ ದೇವರ ದರ್ಶನವನ್ನು ಒಳಗಡೆ ಹೋಗಿ ತಾವು ಮಾಡ್ತಾರೆ, ಆ ಸಂದರ್ಭದಲ್ಲಿ ಕೂಡಲೇ ತಾನು ಶ್ರೀನಿವಾಸ ತಿಲಕವನ್ನು ಧಾರಣೆ ಮಾಡಿದ್ದಾನೆ. ಒಬ್ಬ ಭಕ್ತ, ಒಬ್ಬ ವೈಷ್ಣವ ಯಾವ ರೀತಿಯಾದ ಭಕ್ತಿಯನ್ನ ಮಾಡಬೇಕು, ಹೇಗೆ ಭಕ್ತಿಯನ್ನು ಮಾಡಿದರೆ ನಾನು ಸ್ವೀಕಾರ ಮಾಡ್ತೇನೆ ಅಂತ ಶ್ರೀನಿವಾಸ ತಾನು ಸತ್ಯಜ್ಞಾನರ ಆಗಮನದ ಮೂಲಕ ನಮಗೆ ತಿಳಿಸಿದ್ದಾನೆ. ಹೀಗೂ ನಾವು ಭಾವಿಸಬಹುದು. ಸತ್ಯಜ್ಞಾನರ ಆಗಮನ ಮೂಲಕ ಯಾಕೆ ತಿಳಿಸಿದ ಶ್ರೀನಿವಾಸ ಅಂತಂದ್ರೆ, ಯಾಕಂದ್ರೆ ಇವರು ಆಗಮದವರು, ಇವರ ಪೂರ್ವಾಶ್ರಮದ ಮನ ಹೆಸರೇ ಆಗಮದವರು ಅಂತ. ಅಂತಹ ಸತ್ಯಜ್ಞಾನ ತೀರ್ಥರ ಕೀರ್ತಿ, ಅವರ ತಪಸ್ಸು, ಅವರ ಜ್ಞಾನ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅಂತ ತಾವು ಶ್ರೀನಿವಾಸ ಪರಮಾನುಗ್ರಹವನ್ನ ಮಾಡಿದ್ದಾನೆ. ಅದೇ ತಿರುಪತಿಯ ಪಕ್ಕದಲ್ಲಿರುವಂತಹ ತಿರುಚಾನೂರು ಕ್ಷೇತ್ರ. ಆ ತಿರುಚಾನೂರಿಗೆ ತಿರುಶಾನೂರು ಅಂತ ಇವತ್ತು ಎಲ್ಲರೂ ಕರೀತಾರೆ. ಆದರೆ ಅದರ ನಿಜವಾದ ಹೆಸರು ತಮಿಳಲ್ಲಿ ಶ್ರೀಗೆ ತಿರು ಅಂತ ಹೇಳ್ತಾರೆ. ಆ ಊರಿನ ಹೆಸರು ಶ್ರೀ ಶುಕನೂರು. ಶ್ರೀ ಶುಕಪುರ ಅಂತ ಇತ್ತು. ಕಾಲಕ್ರಮೇಣ ಶ್ರೀ ಶುಕನ ಊರು ಅಂತ ಆಯಿತು. ಆ ಶ್ರೀ ಅಂತಿರೋದು ತಿರು ಅಂತ ಆಯಿತು. ತಿರು ಶುಕನ ಊರು, ತಿರುಶಾನೂರು ಅಂತ, ತಿರುಚಾನೂರು ಅಂತ ಇವಾಗ ಆಗಿದೆ ಅದು. ಅಂತಹ ತಿರುಚಾನೂರಿನಲ್ಲಿ ಯಾರೋ ಒಬ್ರು ಮಾತಾಡಿದ್ರಂತೆ, ಸತ್ಯಜ್ಞಾನ ತೀರ್ಥರು ತಾವು ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸವನ್ನು ತೆಗೆದುಕೊಂಡಿದ್ದಾರೆ, ಏನೋ ಸ್ವಲ್ಪ ಹಾಗೆ ಹೀಗೆ ಇವರೇನೋ ಬಳಗ ಆಗಬೇಕು ಅಂತ ಇವರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಆದರೆ ಇವರಲ್ಲಿ ಅಷ್ಟು ಪಾಂಡಿತ್ಯ ಇಲ್ಲ. ಉತ್ತರಾದಿ ಮಠಾಧೀಶರಾಗಬೇಕಾದರೆ ಏನೊಂದು ಪಾಂಡಿತ್ಯ ಇರಬೇಕು, ಆ ಪಾಂಡಿತ್ಯ ಇವರಲ್ಲಿ ಇಲ್ಲ ಅಂತ ಮಾತಾಡಿದ್ದಾರೆ. ಎಲ್ಲರೂ ಹಿಂದೆ ಮಾತಾಡಿದ್ದಾರೆ. ಈ ಮಾತಾಡೋರ ಹತ್ರ ಒಂದು ಕೆಟ್ಟ ಸ್ವಭಾವ ಏನು ಅಂತಂದರೆ, ಎಲ್ಲರೂ ಹಿಂದೆ ಮಾತಾಡ್ತಾರೆ, ಮುಂದೆ ಬಂದು ಯಾರು ಮಾತಾಡೋದಿಲ್ಲ. ಹಾಗೆ ಎಲ್ಲರೂ ಹಿಂದೆ ಮಾತಾಡಿದ್ದಾರೆ. ಸತ್ಯಜ್ಞಾನದ ಕಿವಿಗೆ ಬಿದ್ದಿದೆ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲ ಸಂಶಯವನ್ನು ಪರಿಹಾರ ಮಾಡ್ತೇನೆ ಅಂತ ಹೇಳಿ, ಸನ್ಯಾಸಿಗಳು ಹೇಗೆ ಪರೀಕ್ಷೆಯನ್ನು ಮಾಡೋದು, ಯಾರು ಪರೀಕ್ಷೆ ಮಾಡಬೇಕಾಗಿಲ್ಲ ಅಂತ ಹೇಳಿ ಶಲಾಕ ಪರೀಕ್ಷೆಯನ್ನು ಮಾಡಿದ್ದಾರೆ. ಶಲಾಕ ಅಂತಂದ್ರೆ ಒಂದು ಕಡ್ಡಿಯನ್ನು ತೆಗೆದು ಪುಸ್ತಕದ ಮಧ್ಯದಲ್ಲಿ ಹಾಕಬೇಕು. ಯಾವ ಪುಟ ಬರ್ತದೋ ಆ ಪುಟದಲ್ಲಿ ಬರುವಂತಹ ವಿಷಯವನ್ನ ಅನುವಾದ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಶಲಾಕಾ ರೀತಿ ಆಶ್ರಿತ್ಯ ಸುಧಾಂ ಪದ್ಮಾವತಿ ಸ್ಥಳೆ ಪ್ರೋಕ್ತವಂತಂ ವಿದ್ವದಗ್ರೆ ಸತ್ಯಜ್ಞಾನ ಮಹಂಭಜೆ ಎಂಬುದಾಗಿ ನಮ್ಮ ಶ್ರೀಪಾದಂಗಳವರು ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಈ ರೀತಿಯಾಗಿ ಅದ್ಭುತವಾಗಿ ತಾವು ತಮ್ಮ ನ್ಯಾಯಸುಧ ಅನುವಾದವನ್ನು ಮಾಡಿದರೆ ಎಲ್ಲರೂ ನತಮಸ್ತಕರಾಗಿ ಭೂಯಿಷ್ಠಾಂತೇನ ಮುಕ್ತಿಂ ವಿಧೇಮ ಎಂಬುದಾಗಿ ಸತ್ಯಜ್ಞಾನರಿಗೆ ಶರಣಾಗತರಾಗಿದ್ದಾರೆ. ವಿಶೇಷವಾಗಿ ಮುಖ್ಯ ಪ್ರಾಣದೇವರ ಉಪಾಸಕರು ಸತ್ಯಜ್ಞಾನ ತೀರ್ಥರು. ಇವತ್ತು ನವವೃಂದಾವನದಲ್ಲಿ ಇರುವಂತಹ ಏನು ಅವತಾರತ್ತರೆ ಪ್ರಾಣದೇವರು ಇದೆ, ಆ ಅವತಾರತ್ತರೆ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿದಂತಹ ಮಹಾನುಭಾವರು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಇನ್ನು ಅನೇಕ ಕಡೆಗೆ ವಿಶೇಷವಾಗಿ ಪ್ರಾಣದೇವರ ಅನುಗ್ರಹವನ್ನು ಪಡ್ಕೊಂಡಿದ್ದಾರೆ. ಒಂದು ಸಲ ತಾವು ವಿಶೇಷವಾಗಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಮಾಡುವಾಗ ನಿವೃತ್ತಿ ಸಂಗಮಕ್ಕೆ ಹೋಗಿದ್ದಾರೆ. ನಿವೃತ್ತಿ ಸಂಗಮದಲ್ಲಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನ. ಆ ಮೂಲ ವೃಂದಾವನಕ್ಕೆ ವಿಶೇಷವಾದ ಪೂಜೆಯನ್ನು ಮಾಡಿ ರಾಮದೇವರ ದರ್ಶನವನ್ನು ಸತ್ಯನಿಧಿ ತೀರ್ಥರಿಗೆ ಮಾಡಿಸಿದ್ದಾರೆ. ಎಲ್ಲ ಮುಗಿದ ಮೇಲೆ ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು. ಭಿಕ್ಷೆಗೆ ಕೂಡಬೇಕು ಅಂತ ಕೂತಿದ್ದಾರೆ. ಎಲೆ ಹಾಕಿದ್ದಾರೆ. ಎಲೆ ಒಂದು ಸಲ ಹಾರಿತು. ಮತ್ತೆ ಎಲೆಯನ್ನು ಹಾಕ್ತಾರೆ. ಮತ್ತೆ ಎಲೆ ಹಾರಿತು. ಸತ್ಯಜ್ಞಾನರಿಗೆ ಸ್ವಲ್ಪ ಸಂಶಯ ಬಂತು. ಇಲ್ಲ, ಇಲ್ಲಿ ಏನೋ ಒಂದು ಮಹತ್ವವಾದಂತಹ ವಿಷಯ ಈ ಸ್ಥಳದಲ್ಲಿ ಇದೆ ಅಂತ ಶಿಷ್ಯರ ಕಡೆಯಿಂದ ಭೂಮಿಯನ್ನು ಅಗೆಸಿದರೆ ಅದ್ಭುತವಾದಂತಹ ಮುಖ್ಯಪ್ರಾಣ ದೇವರ ಪ್ರತಿಮೆ ಬಂದಿದೆ. ಅದು ಸತ್ಯನಿಧಿಗಳು ತಮ್ಮ ಪೂರ್ವಾಶ್ರಮದಲ್ಲಿ ಪೂಜೆ ಮಾಡಿದಂತಹ ಮುಖ್ಯಪ್ರಾಣ ದೇವರು, ಸತ್ಯನಾಥರು ಪೂಜೆ ಮಾಡಿದಂತಹ ಮುಖ್ಯಪ್ರಾಣ ದೇವರು. ಕೂಡಲೇ ಆ ಮುಖ್ಯಪ್ರಾಣ ದೇವರಿಗೆ ಅಭಿಷೇಕವನ್ನು ಮಾಡಿ, ದೇವರ ನಿರ್ಮಾಲ್ಯವನ್ನು ಸಮರ್ಪಣೆ ಮಾಡಿ, ಮುಖ್ಯಪ್ರಾಣ ದೇವರಿಗೆ ನೈವೇದ್ಯವನ್ನು ಮಾಡಿ, ಆದ ಮೇಲೆ ತಾವು ಭಿಕ್ಷೆಯನ್ನು ಸ್ವೀಕಾರ ಮಾಡಿದರು ಎಂಬುದಾಗಿ ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಇವತ್ತಿಗೂ ಆ ಪ್ರಾಣದೇವರನ್ನ ನಾವು ಕರ್ನೂಲಿನಲ್ಲಿ ಕಾಣಬಹುದು. ಪಕ್ಕದಲ್ಲಿ ನರಸಿಂಹದೇವರ ದೇವಸ್ಥಾನದ ಹೊಸ್ತಲಿನಲ್ಲಿ ಈ ಪ್ರಾಣದೇವರನ್ನ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ಅಂತಹ ಮಹಾ ತಪಸ್ವಿಗಳು, ಸಾಕ್ಷಾತ್ ದೇವರನ್ನ ಒಲಿಸಿಕೊಂಡವರು, ಸರ್ವೋತ್ತಮನಾದ ಶ್ರೀನಿವಾಸನನ್ನು ಒಲಿಸಿಕೊಂಡಿದ್ದಾರೆ. ಜೀವೋತ್ತಮರಾದ ವಾಯುದೇವರನ್ನು, ಮುಖ್ಯಪ್ರಾಣದೇವರನ್ನ ಒಲಿಸಿಕೊಂಡಿದ್ದಾರೆ. ಇನ್ನ ಇವರ ಗುರುಗಳಾದಂತಹ ಸತ್ಯಧೀರ ತೀರ್ಥರು ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಸಾಮಾನ್ಯವಾಗಿ
ನಾವು ಅತೀ ಆಚಾರ ಎಂಬುವ ಹೆಸರಿನಲ್ಲಿ ನಾವು ಕೆಲವೊಂದು ಅಪಚಾರಗಳನ್ನು ನಾವು ಮಾಡ್ತಾ ಇರ್ತೇವೆ. ಸತ್ಯಜ್ಞಾನ ತೀರ್ಥರು ಯಾವುದು ಆಚಾರ, ಯಾವುದು ಆಚಾರ ಅಲ್ಲ, ಎಂಥ ಕಠಿಣವಾದ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಆಚಾರ ಅಂತ ಅನಿಸದೇ ಇದ್ದರೂ ಕೂಡ ಅದು ದೊಡ್ಡವರಲ್ಲಿ ಇದ್ದರೆ ಅದು ಆಚಾರ ಎಂಬುದಾಗಿ ನಮಗೆ ತಿಳಿಸಿದ್ದಾರೆ. ಸತ್ಯಧೀರ ತೀರ್ಥ ಶ್ರೀಪಾದಂಗಳವರಿಗೆ ವಯಸ್ಸಾಗಿತ್ತು. ಅವರು ಹಾಸಿಗೆಯಲ್ಲಿ ಮಡಿಯಲ್ಲಿ ತಾವು ಎಲ್ಲ ಆನ್ನಿಕವನ್ನ ಮುಗಿಸಿ ಹಾಸಿಗೆ ಮೇಲೆ ಕೂತಿದ್ದಾರೆ. ಚಳಿ ಆಗ್ತಾ ಇದೆ ಅಂತ ಎಲ್ಲ ಶಾಲು ಮುಂತಾದವನ್ನು ಹೊದ್ದುಕೊಂಡು ತಾವು ಕೂತಿದ್ದಾರೆ. ಇವರು ರಾಮದೇವರ ಪೂಜೆಯನ್ನ ಮಾಡಿ ಪ್ರತಿನಿತ್ಯ ಬರಬೇಕು. ಬಂದು ಸತ್ಯಧೀರ ತೀರ್ಥರಿಗೆ ತೀರ್ಥವನ್ನು ಕೊಟ್ಟು ನಮಸ್ಕಾರ ಮಾಡಿ ಮತ್ತೆ ಅವ್ರ ಕೈಯಿಂದ ತಾವು ತೀರ್ಥವನ್ನು ಸ್ವೀಕಾರ ಮಾಡಬೇಕು. ಪಾದ ಮುಟ್ಟಿ ನಮಸ್ಕಾರ ಮಾಡಿ ತಾವು ಭಿಕ್ಷೆಗೆ ಹೋಗಬೇಕು. ಒಂದು ಸಲ ಹೇಳಿದರಂತೆ, ಸ್ವಾಮಿಗಳನ್ನು ಮುಟ್ಟಿದ್ದೀರಿ, ನೀವು ಮತ್ತೆ ಸ್ನಾನವನ್ನ ಮಾಡ್ತೀರಾ ಅಂತ ಕೇಳಿದಾಗ ಸತ್ಯಜ್ಞಾನರು ಹೇಳಿದರಂತೆ, ಯಾವ ಗುರುಗಳಿಂದ ನನಗೆ ಮಡಿ ಬಂದಿದೆ, ಯಾವ ಗುರುಗಳು ನನ್ನ ತಲೆ ಮೇಲೆ ಕೈಯಿಟ್ಟು ಅನುಗ್ರಹವನ್ನು ಮಾಡಿ ಪ್ರಣವೋಪದೇಶವನ್ನ ಮಾಡಿ ನನಗೆ ಮೂಲರಾಮದೇವರ ಪೂಜೆಯನ್ನು ಮಾಡುವಂತಹ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ, ಅಂತಹ ಗುರುಗಳು ಯಾವಾಗ ಮೈಲಿಗೆ ಆಗ್ತಾರೆ, ಸರ್ವಥಾ ಮೈಲಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಾನು ಹೆಚ್ಚು ಅವರ ಸ್ಪರ್ಶದಿಂದ ಮಡಿಯಾಗಿದ್ದೇನೆ ಅಂತ ಸತ್ಯಜ್ಞಾನ ತೀರ್ಥರು ಭಾವಿಸಿದರು ಅಂತ ನಾವು ಕೇಳ್ತೇವೆ. ಈ ರೀತಿಯಾದ ಶ್ರದ್ಧೆ ನಮ್ಮ ಗುರುಗಳಲ್ಲಿ ನಾವು ಮಾಡಬೇಕು. ಮನೆಗೆ ಅತಿಥಿಗಳು ದೊಡ್ಡವರು ಬಂದಿರ್ತಾರೆ, ನಾವು ಆಚರಣೆ ಮಾಡ್ತೀವಿ, ನಾವು ಮಡಿ ಮಾಡ್ತೀವಿ ಅಂತ ಹೇಳಲಿಕ್ಕೆ ಹೋಗಿ ಅವರ ಮನಸ್ಸಿಗೆ ಅಪಚಾರವನ್ನ ಮಾಡಿ ನಾವು ಪಾಪವನ್ನು ಸಂಪಾದನೆ ಮಾಡುವಂತಹ ಪ್ರಸಂಗ ಬಂದಿತು. ಈ ರೀತಿಯಾದ ಪಾಪದ ಸಂಪಾದನೆ ಆಗೋದು ಬೇಡ. ಆ ಸಂದರ್ಭದಲ್ಲಿ ವಿಪ್ರಶುಚಿ ಕವಿಶುಚಿ ಅಂತ ಶಾಸ್ತ್ರ ತಿಳಿಸಿದಂತೆ ಶುಚಿರಿ ವಿಪ್ರಶುಚಿ ಕವಿಹಿ ಅಂತ ಶಾಸ್ತ್ರ ತಿಳಿಸಿದೆ. ಆ ಶಾಸ್ತ್ರದಲ್ಲಿ ಹೇಳಿದ ವಿಷಯವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನ ಶಿಷ್ಯರು ಸಜ್ಜನರು ನೀವು ಕೂಡ ಇದೇ ರೀತಿಯಾದ ಶ್ರದ್ಧೆಯನ್ನ ವಿಶ್ವಾಸವನ್ನ ಗುರುಗಳಲ್ಲಿ ಮಾಡಿರಿ ಅಂತ ತೋರಿಸಿಕೊಟ್ಟಂತಹ ಮಹಾನುಭಾವರು ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಇವರ ಮಹಿಮೆಯನ್ನ ಬೇರೆ ಯಾರೋ ಹೇಳೋದಲ್ಲ, ಇವರ ಸಾಕ್ಷಾತ್ ಪೂರ್ವಾಶ್ರಮ ಗುರುಗಳೇ ಹೇಳ್ತಾರೆ. ಅವರೇ ಮುಂದೆ ಇವರ ಶಿಷ್ಯರಾಗ್ತಾರೆ ಸನ್ಯಾಸಿಗಳಾಗಿ. ಅವರು ಹೇಳುವಂತಹ ವಿಷಯ ಸತ್ಯಧೀರ ಕರಾಬ್ಜೋತಃ ಜ್ಞಾನ ವೈರಾಗ್ಯ ಸಾಗರಃ ಅಂತ. ಸತ್ಯಧೀರ ಕರಾಬ್ಜೋತ, ಸತ್ಯಧೀರ ತೀರ್ಥರ ಕರಕಮಲ ಸಂಜಾತರಾದವರು. ಇವರು ಜ್ಞಾನ ಮತ್ತು ವೈರಾಗ್ಯಗಳು ಇವರಲ್ಲಿ ಹೇಗಿದೆ ಅಂತಂದ್ರೆ ಸಾಗರದಂತೆ ಇದೆ. ಜ್ಞಾನ ವೈರಾಗ್ಯ ಸಾಗರ ಅಂತಹ ಸತ್ಯಜ್ಞಾನಕ್ಕೆ ತರಣಿಹಿ. ಸತ್ಯಜ್ಞಾನರೆಂಬುವಂತಹ ಸೂರ್ಯ ನಮ್ಮ ಒಳಗಡೆ ಇರುವಂತಹ ಕೊಳೆಯನ್ನ, ಅಂಧಕಾರವನ್ನ ಪರಿಹಾರ ಮಾಡಲಿ ಅಂತ. ಸೂರ್ಯ ಬಂದರೆ ಕೊಳೆಯನ್ನ ಪ್ರತ್ಯೇಕ ಪರಿಹಾರ ಮಾಡಬೇಕಾಗಿಲ್ಲ, ಸೂರ್ಯ ಬರೋದರ ಜೊತೆಗೇನೆ ಅಂಧಕಾರ ನಾಶವಾಗ್ತದೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಸದಾಕಾಲ ನಾವು ಸತ್ಯಜ್ಞಾನದ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಸಾಕು, ನಮ್ಮ ಮನಸ್ಸಿನಲ್ಲಿ ಯಾವುದೇ ತರಹದ ಕತ್ತಲು ಇರೋದಿಲ್ಲ, ಇಡೀ ನಮ್ಮ ಜೀವನವೇ ಪ್ರಕಾಶವಾಗಿರ್ತದೆ. ಅಂತಹ ಸೌಖ್ಯವನ್ನ ಕೊಟ್ಟು ಸತ್ಯಜ್ಞಾನದ ಅನುಗ್ರಹ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಇನ್ನ ಚೆನ್ನೈನಲ್ಲಂತೂ ವಿಶೇಷವಾಗಿ ಅವರ ಭಕ್ತರು ಹೆಚ್ಚು. ಅವರು ಚೆನ್ನೈಯಲ್ಲೇನೆ ವೃಂದಾವನ ಆಗಬೇಕಾಗಿತ್ತು, ಆದರೆ ಅವರು ದೇವರ ಸಂಕಲ್ಪದಂತೆ ಗೋದಾವರಿ ತೀರದಲ್ಲಿ ವೃಂದಾವನವಾದರೂ ಸತ್ಯಾಧೀಶರ ಪಕ್ಕದಲ್ಲಿ ತಾವು ವೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ. ಆವಾಗ ಅಲ್ಲಿ ಇರುವಂತಹ ಯಾತಗಿರಿ ಅಂತನ್ನುವಂತಹ ಕುಟುಂಬದವರು, ಅವರು ಸತ್ಯಾಧೀಶರ ಪರ್ಯಾಯಸ್ಥರು. ಅವ್ರ ಹತ್ರ ಕೇಳಿದ್ರಂತೆ, ನಾವು ಇಲ್ಲಿ ವೃಂದಾವನವಾದರೆ ಪ್ರತಿನಿತ್ಯ ನಮಗೇನು ಮಾಡ್ತೀರಿ ನೀವು ಅಂತ ಕೇಳಿದರೆ, ಗೋದಾವರಿ ನೀರಿನಿಂದ ಅಭಿಷೇಕವನ್ನು ಮಾಡ್ತೇವೆ, ದೇವರ ನಿರ್ಮಾಲ ತುಳಸಿಯನ್ನು ನಿಮಗೆ ಸಮರ್ಪಣೆ ಮಾಡ್ತೇವೆ ಅಂತ ಅವರು ಹೇಳಿದರಂತೆ. ಅವಾಗ ಸತ್ಯಜ್ಞಾನರು ಹೇಳಿದ್ರಿಂದ ಏನು ಚಿಂತೆ ಇಲ್ಲ, ಗೋದಾವರಿಯಿಂದ ಸ್ನಾನವನ್ನ ಮಾಡಿಸಿರಿ, ಗೋದಾವರಿಯಲ್ಲಿ ಸ್ನಾನವನ್ನು ಮಾಡ್ತೇನೆ, ಮಳಕೇಡಕ್ಕೆ ಹೋಗಿ ಟೀಕಾಕೃತ ಬಾದರ ಹತ್ರ ನಾವು ಸುಧಾ ಶ್ರವಣವನ್ನ ಮಾಡ್ತೇವೆ. ಅಲ್ಲಿಂದ ಚೆನ್ನೈನಲ್ಲಿ ನಮ್ಮ ಭಕ್ತರು ಅನೇಕರು, ಸಾವಿರಾರು ಜನರು ನಮ್ಮ ಭಕ್ತರಿದ್ದಾರೆ, ಅವರು ನಮಗೆ ಹಸ್ತೋದಕವನ್ನ ಕೊಡ್ತಾರೆ ಅಂತ ಹೇಳಿ ಚೆನ್ನೈನಲ್ಲಿ ಅವರ ಶಿಷ್ಯರಾದಂತಹ ಸತ್ಯಜ್ಞಾನ ತೀರ್ಥರೇ ಅವರ ಮೃತ್ತಿಕಾ ವೃಂದಾವನದ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇವತ್ತಿಗೂ ಕೂಡ ಪ್ರತಿನಿತ್ಯ ಸತ್ಯಜ್ಞಾನ ತೀರ್ಥರು ಇಲ್ಲಿ ಬಂದು ಹಸ್ತೋದಕವನ್ನು ಸ್ವೀಕಾರ ಮಾಡ್ತಾರೆ ಅಂತ ಐತಿಹ್ಯ. ಇಲ್ಲಿರುವಂತಹ ಎಲ್ಲಾ ಭಕ್ತರಿಗೂ ಕೂಡ ಸತ್ಯಜ್ಞಾನದ ಮೃತ್ತಿಕಾ ಬೃಂದಾವನ ಅಂತ ಯಾರಿಗೂ ಆ ವಿಚಾರವೇ ಇಲ್ಲ. ಸತ್ಯಜ್ಞಾನದ ಮೂಲ ವೃಂದಾವನವಂತೆ ಎಲ್ಲರೂ ಈ ಚೆನ್ನೈಲಿರುವಂತಹ ಭಕ್ತರು ಕಾಣ್ತಾರೆ. ಬಹಳ ಆಶ್ಚರ್ಯವಾದಂತಹ ಸಂಗತಿ. ಅಷ್ಟೇ ವಿಶ್ವಾಸದಿಂದ ಇರುವವರಿಗೆ ಅಂತ ಅನುಗ್ರಹವನ್ನ ಸತ್ಯಜ್ಞಾನ ತೀರ್ಥರು ಮಾಡ್ತಾನೆ ಇದ್ದಾರೆ, ಅದರಲ್ಲಿಯೂ ಯಾವ ಸಂಶಯವಿಲ್ಲ. ಅಂತ ಸತ್ಯಜ್ಞಾನ ತೀರ್ಥರು ವಿಶೇಷವಾದ ಅನುಗ್ರಹವನ್ನ ಮಾಡಲಿ ಎಂಬುದಾಗಿ ನಾವು
ಪ್ರಾರ್ಥನೆಯನ್ನು ಮಾಡೋಣ. ಅವರ ಆರಾಧನೆಯ ದಿನ ಕನಿಷ್ಠ 108 ಬಾರಿ ಅವರ ಚರ್ಮಶ್ಲೋಕದ ಪಾರಾಯಣವನ್ನು 3 ದಿನಗಳು ನಾವು ಪಾರಾಯಣವನ್ನು ಮಾಡಿ ಅವರ ಅಂತರ್ಯಾಮಿಯಾದ ಮೂಲರಾಮದೇವರಿಗೆ ನಾವು ಅರ್ಪಿಸೋಣ. ಇನ್ನು ವಿಶೇಷವಾಗಿ ಸತ್ಯಜ್ಞಾನ ತೀರ್ಥರ ಅನೇಕ ಚರಿತ್ರೆಗಳು ಇದೆ. ಆ ಎಲ್ಲ ಚರಿತ್ರೆಗಳನ್ನು ಕೂಡ ಒಂದೊಂದು ಪ್ರಸಂಗಗಳಲ್ಲಿ ನಾವು ಶ್ರವಣವನ್ನು ಮಾಡೋಣ. ಹರೇ ನಮಃ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.